ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಫೋರ್ಕನ್ನು ಯೂಸ್ ಮಾಡಿ ಬಟರ್ಫ್ಲೈ ಸೀರೆ ಕುಚ್ಚನ್ನು ಯಾವ ಥರ ಹಾಕಬೇಕು ಸೀರೆಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ಥರ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆ ನಾರ್ಮಲ್ ನೀಡಲ್ ಎರಡು ಥರ ಬೇಕಾಗುತ್ತೆ. ಒಂದು ಪಲ್ಲು ಕಲರ್ ಹಾಕಲಿಕ್ಕೆ, ಒಂದು ಬಟರ್ಫ್ಲೈ ಬಾಡಿ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಎರಡು ಬೇಕಾಗುತ್ತೆ ನೀಡಲು. ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ. ಮತ್ತು ಈ ಥರ ಕ್ರೀಮ್ ಕಲರ್ ಪರ್ಲ್ಸ್ ತೊಗೊಂಡಿದ್ದೀನಿ. ಈ ಎರಡು ಥರದ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು 150 ಟೈಮ್ಸ್ ಇದಕ್ಕೆ ಸುತ್ಕೋಬೇಕಾಗತ್ತೆ. ಈ ಥರ ಸಿಲ್ಕ್ ಥ್ರೆಡ್ಡು ಒಂದೇ ತೊಗೊಂಡ್ರೆ, ಒಂದು ವೇಳೆ ನೀವು 6 ಎಳೆ ದಾರದಿಂದ ಸುತ್ಕೋತೀನಿ ಅಂದರೆ 25 ಟೈಮ್ಸ್ ಸುತ್ಕೊಂಡ್ರೆ ಸಾಕು. ಅದಕ್ಕೋಸ್ಕರ ನಾನು 6 ಎಳೆ ದಾರದಿಂದ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಟೋಟಲ್ 150 ಟೈಮ್ ನಾವು ಸುತ್ಕೋಬೇಕಾಗತ್ತೆ. ಸಿಂಗಲ್ ತೊಗೊಂಡ್ರೆ ಲೇಟ್ ಆಗುತ್ತೆ. ಈ ಥರ 6 ಎಳೆ ತೊಗೊಳ್ಳೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ಥರ ಸುತ್ಕೋಬೇಕು. ಟೈಟಾಗಿ ಇಟ್ಕೊಳ್ಳಿ. ನೀವು ಮೊದಲು ಸುತ್ಕೊಂಡಿರ್ತೀವಲ್ಲ ಆ ಥ್ರೆಡನ್ನು ಟೈಟಾಗಿ ಇಟ್ಕೋಬೇಕು. ಅದನ್ನು ಬಿಟ್ಕೊಂಡ್ರೆ ಲೂಸ್ ಆಗುತ್ತೆ. ಸ್ವಲ್ಪ ಸುತ್ಕೊಳ್ಳೋವರೆಗೂ ಅದನ್ನು ನೀವು ಟೈಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 6 ಎಳೆ ದಾರ ತೊಗೊಂಡಿರೋದ್ರಿಂದ 25 ಟೈಮ್ಸ್ ನಾನು ಸುತ್ಕೋತೀನಿ. 25 ಸಾರಿ ಈ ಥರ ಸುತ್ಕೊಂಡು ನೋಡಿ, ಕಂಪ್ಲೀಟ್ ಆಯಿತು. ಈಗ ಈ ಎಕ್ಸ್ಟ್ರಾ 2 ಥ್ರೆಡನ್ನು ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಯಾವ ಥರ ನಾಟನ್ನು ಹಾಕಬೇಕಂತ ತೋರಿಸ್ಕೊಡ್ತೀನಿ. ಸೇಮ್ ಕಲರ್ ಥ್ರೆಡ್ ತೊಗೋಬೇಕಾಗತ್ತೆ. ನೀವು ಇಲ್ಲಿ ಯಾವ ಕಲರ್ ಥ್ರೆಡನ್ನು ಸುತ್ಕೊಂಡಿರ್ತೀರೋ ಸಿಲ್ಕ್ ಥ್ರೆಡ್ಡು, ಅದೇ ಕಲರ್ದು ನೀವು ಕಾಟನ್ ಥ್ರೆಡ್ನ ತೊಗೋಬೇಕಾಗತ್ತೆ. ಅದಕ್ಕೆ ಗಂಟು ಹಾಕಿಟ್ಕೊಳ್ಳಿ. ಈ ಥರ ಗಂಟನ್ನು ಹಾಕಬೇಕು. ಈ ಕಾಟನ್ ಥ್ರೆಡ್ಗೆ 2 ಎಳೆ ಸುತ್ಕೊಳ್ಳಿ. ಜಾಸ್ತಿ 4 ಎಳೆ ಆದರೆ ದಪ್ಪ ಆದರೆ ನೀಟಾಗಿ ಕಾಣಿಸೋದಿಲ್ಲ. 2 ಎಳೆ ಆದರೆ ಸಾಕು. ಇದನ್ನು ನಾನಿಲ್ಲಿ 25 ಟೈಮ್ಸ್ ಸುತ್ಕೊಂಡಿದ್ದೀನಿ. ಯಾಕಂದರೆ 6 ಎಳೆ ದಾರದಿಂದ ಸುತ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ. ನೀವು ಸಿಂಗಲ್ ಸುತ್ಕೊಳ್ಳೋದಿದ್ರೆ 150 ಟೈಮ್ಸ್ ಸುತ್ಕೋಬೋದು. ನೋಡಿ, ಈ ಥರ ಮಿಡಲ್ನಲ್ಲಿ ಈ ದಾರನ ಈ ಥರ ತರಬೇಕು. ತಂದು ಇದನ್ನು ಲಾಕನ್ನು ಮಾಡ್ತಾ ಹೋಗಬೇಕು. ಇದನ್ನು ಸ್ವಲ್ಪ ಟೈಟಾಗಿ ಹಿಡಿದು ಬ್ಯಾಲೆನ್ಸ್ ಮಾಡ್ಕೋಬೇಕು. 1-2 ಸಾರಿ ಲಾಕ್ ಮಾಡ್ಕೊಳ್ಳೋವರೆಗೂ. ಯಾಕಂದರೆ ಲೂಸ್ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ, ಈ ಥರ ಲಾಕನ್ನು ಮಾಡ್ಕೋತೀನಿ ಕಾಟನ್ ಥ್ರೆಡ್ಡಿಂದ. ಸಿಲ್ಕ್ ಥ್ರೆಡ್ಡಿಂದ ಮಾಡಿಕೊಂಡ್ರೆ ಅದು ಜಾಸ್ತಿ ಟೈಟಾಗಿ ಬರೋದಿಲ್ಲ. ಹಾಗೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಅಂದರೆ ಥ್ರೆಡ್ಡನ್ನು ಜಾಸ್ತಿ ಟೈಟಾಗಿ ಎಳೆದಾಗ ಅದು ಹರಿದೋಗುತ್ತೆ. ಹಾಗಾಗಿ ನಾನಿಲ್ಲಿ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಗಟ್ಟಿಯಾಗಿರುತ್ತೆ, ಬಿಚ್ಕೊಳ್ಳೋದಿಲ್ಲ ಕೂಡ ಅದು. ಈ ಥರ ಲಾಕ್ ಮಾಡ್ಕೊಳ್ಳಿ. ನಾರ್ಮಲ್ಲಾಗಿ ನೀವು ಈ ಥರ ಯಾವಾಗಲೂ ನೀವೇನಾದರೂ ಲಾಕ್ ಮಾಡೋದಿದ್ರೆ ಯಾವ ಥರ ಮಾಡ್ತೀರೋ ಆ ಥರ ಟೈಟಾಗಿ ಕೂಡಬೇಕದು. ಆ ಥರ ಲಾಕ್ ಮಾಡಿಕೊಂಡ್ರೆ ಸಾಕು. ಇದು ಬಾಡಿ ಪಾರ್ಟ್, ಅದು ಬಟರ್ಫ್ಲೈದು. ನೋಡಿ, ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಥ್ರೆಡ್ ನನಗೆ ಜಾಸ್ತಿ ಟೈಟಾಗಿ ಎಳ್ಕೊಂಡೆ ನಾನು, ಅದಕ್ಕೋಸ್ಕರ ಕಟ್ ಆಯಿತು ಅದು ಥ್ರೆಡ್ ಅಲ್ಲಿಗೆ. ಹಾಗಾಗಿ ನಾನು ಕಟ್ ಮಾಡ್ಕೊಂಡಿಲ್ಲ. ತಾನೇ ಟೈಟಾಗಿ ಎಳ್ಕೋಬೇಕಾದ್ರೆ ಕಟ್ ಆಗಿದೆ. ಇವಾಗ ನೋಡಿ, ಈ ಥರ ಬಂತು. ಫೋರ್ಕಿಂದ ನಾನು ಇದನ್ನು ತಕ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಸೈಜ್ ಈ ಕಡೆ ಇರುತ್ತಲ್ಲ, ಆ ಬಾಡಿ ಪಾರ್ಟ್ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಸೇಮ್ ಸೈಜಲ್ಲಿ. ಫಸ್ಟ್ ಹಾಗೆ ಲಾಸ್ಟಲ್ಲಿ ಉಳಿದಿರುತ್ತಲ್ಲ ಈ ಥರ ಥ್ರೆಡ್, ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ರೆಡಿ ಆಯಿತು ಬಾಡಿ ಪಾರ್ಟು. ಈಗ ಯಾವ ಥರ ಮಾಡಬೇಕು ನೆಕ್ಸ್ಟ್ ಅಂತ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಯಾವ ಥರ ಮಾಡಬೇಕು ಇದನ್ನು ಬಾಡಿ ಪಾರ್ಟ್ ಅಂತ. ನೋಡಿ, ಈ ಥರ ಟೈಟಾಗಿ ಇಟ್ಕೊಂಡು 125 ಟೈಮ್ಸ್ ನಾನು ಸುತ್ಕೋತೀನಿ. ಸಿಂಗಲ್ ತೊಗೊಂಡ್ರೆ 150 ಅಂತ ಹೇಳಿದ್ದೀನಿ. ಇನ್ನು ದಪ್ಪ ಬೇಕೆಂದರೆ ಇನ್ನೊಂದು 10 ಕೂಡ ಮಾಡ್ಕೋಬೋದು. ಅಂದರೆ 6 ಎಳೆ ದಾರದಿಂದ 10 ಅಲ್ಲ, ಸಿಂಗಲ್ ಇದ್ದರೆ 10. ಈ ಥರ ಇದನ್ನು ಸ್ವಲ್ಪ ಈ ಕಡೆ ತೊಗೊಂಡು ಸುತ್ಕೊಂಡ್ಬಿಟ್ರೆ ಅದು ಟೈಟಾಗಿ ಕೂಡುತ್ತೆ ಫ್ರೆಂಡ್ಸ್, ಬಿಚ್ಕೊಳ್ಳೋದಿಲ್ಲ. ಇಲ್ಲಿ 25 ಟೈಮ್ಸ್ ಸುತ್ಕೋತೀನಿ ನಾನು. ಓಕೆ, 25 ಟೈಮ್ಸ್ ಕಂಪ್ಲೀಟ್ ಆಯಿತು. ಮತ್ತು ಇವಾಗ ಲಾಕನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಈ ಥರ ನೀಡಲ್ನ ಚುಚ್ಕೊಳ್ಳಿ. ಕಾಟನ್ ಥ್ರೆಡ್ ಇಲ್ಲಿ ಸೇಮ್ ಬರಬೇಕು ಫ್ರೆಂಡ್ಸ್. ಯಾಕಂದರೆ ನೀವು ಕಲರ್ ಚೇಂಜ್ ತೊಗೊಂಡ್ರೆ ಇದ್ರ ಮೇಲೆ ಕಾಣಿಸುತ್ತೆ, ಅದು ಕಾಣಿಸ್ಬಾರ್ದು. ಅದಕ್ಕೋಸ್ಕರ ಸಿಲ್ಕ್ ಥ್ರೆಡ್ ಯಾವತ್ತು ತೊಗೊಂಡಿರ್ತೀರೋ ಅದೇ ಕಲರ್ ಥ್ರೆಡ್ಡನ್ನು ನೀವು ಇಲ್ಲಿ ಗಂಟು ಹಾಕಲಿಕ್ಕೆ ಯೂಸ್ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಕ್ರೋಶಾ ನೀಡಲ್ ಕೂಡ ಇಲ್ಲಿ ಯೂಸ್ ಆಗೋದಿಲ್ಲ. ಓನ್ಲಿ ನಾರ್ಮಲ್ ನೀಡಲ್ ಇದ್ದರೆ ಸಾಕು. ಸೀರೆಗೆ ಗ್ರ್ಯಾಂಡಾಗಿ ಕುಚ್ಚನ್ನು ಮಾಡ್ಕೋಬೋದು. ಹಾಗೆ ಕುಚ್ಚು ಕೂಡ ಬರೋದಿಲ್ಲ, ಅಂದರೆ ಕುಚ್ಚು ಹಾಕ್ತೀವಲ್ಲ ಆ ಕುಚ್ಚು ಕೂಡ ಬರೋದಿಲ್ಲ ಇದಕ್ಕೆ.
ತುಂಬಾ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿ. ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಇದನ್ನು ಹೊರಗಡೆ ತೆಗಿತೀನಿ ನಾನು. ಇನ್ನೊಂದು ಥರ ತೋರಿಸ್ತಿದ್ದೀನಿ, ಆವಾಗಲೇ ಥ್ರೆಡ್ ಕಟ್ಟಾಗಿತ್ತಲ್ಲ, ಇದನ್ನು ನೋಡಿ ಇವಾಗ ಹೊರಗಡೆ ತೆಗೆದು ತೋರಿಸ್ತೀನಿ. ಇದು ಸ್ವಲ್ಪ ಉದ್ದ ಅಡ್ಡಡ್ಡ ಬರೋದ್ರಿಂದ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ನೀವು ಲಾಕ್ ಮಾಡ್ಕೊತೀರೋ ಅಷ್ಟು ಬೆಟರ್ ಇದು. ಇದನ್ನು ಈ ಥರ ನೀಟಾಗಿ ಹೊರಗಡೆ ತಕ್ಕೊಂಡು ಬಿಡೋಣ. ಸಮವಾಗಿ ಮಾಡ್ತಾ ಬನ್ನಿ. ಒಂದು ಸೈಡ್ ಎಳೆದು ಇನ್ನೊಂದು ಸೈಡ್ ಬಿಟ್ಟರೆ ಲೂಸ್ ಆಗುತ್ತೆ ಒಂದು ಸೈಡು. ಈ ಥರ ಒಂದು ಕಡೆಯಿಂದ ನೀಟಾಗಿ ತೆಗಿಬೇಕು. ಓಕೆ ನೋಡಿ, ಈ ಥರ ಹೊರಗಡೆ ತೆಗೆದ ಮೇಲೆ ಈ ಥರ 1-2ರಿಂದ 3 ಸರಿ ಸುತ್ಕೋತೀನಿ. ಫಸ್ಟ್ ಒಂದು ಮಾಡ್ಕೊಳ್ಳುವಾಗ ಜಾಸ್ತಿಯಾಗಿ ಲಾಕ್ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಅಲ್ಲಿ ಥ್ರೆಡ್ ಕಟ್ಟಾಗಿತ್ತಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡಿದ್ದೆ. ಇದನ್ನು ನಿಮ್ಗೆ ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ ನೀಟಾಗಿ ಯಾವ ಥರ ಲಾಕ್ ಮಾಡ್ಕೋಬೇಕಂತ. ಎಷ್ಟು ಚೆನ್ನಾಗಿ ನೀವು ಲಾಕ್ ಮಾಡ್ಕೋತಿರೋ ಬೆಟ್ರ್, ಅದು ಬಿಚ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ಅಂದರೆ ಸೇಮ್ ಕಲರ್ ಥ್ರೆಡ್ ಇರಬೇಕು. ಓಕೆ ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಈ ಥ್ರೆಡ್ಡನ್ನು ನಾವು ಕಟ್ ಮಾಡ್ಕೋಬೇಕು. ಓಕೆ, ಕಟ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಇದನ್ನು ಕೂಡ ಸಮವಾಗಿ ಕಟ್ ಮಾಡ್ಕೋತೀನಿ. ಓಕೆ, ಕಟ್ ಆಯ್ತು. ಇದು ಕೂಡ ನೋಡಿ 2 ರೆಡಿ ಆದವು ನಮಗೆ ಈಗ ಬಟರ್ಫ್ಲೈ ಬಾಡೀಸು. ಈಗ ನೆಕ್ಸ್ಟ್ ಯಾವ ಥರ ಮಾಡಬೇಕಂತ ನೋಡ್ಕೊಳ್ಳೋಣ. ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ 2 ರೆಡಿ ಮಾಡ್ಕೊಂಡಿದ್ದೀನಿ. ಟೋಟಲ್ ನಾನು 3 ಮಾಡಿಟ್ಕೊಂಡಿದ್ದೀನಿ. ಇನ್ನೊಂದು ತೊಗೊಂಡಿದ್ದೀನಿ ಯೆಲ್ಲೋ ಕಲರು, 2 ಪರ್ಪಲ್ ಕಲರ್ ಹಾಗೆ 1 ಯೆಲ್ಲೋ ಕಲರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೀರೆಗೆ ಯಾವ ಥರ ಅಟ್ಯಾಚ್ ಮಾಡಬೇಕಂತ ನೋಡ್ಕೊಳ್ಳೋಣ. ಇನ್ನೊಂದು ಕಾಟನ್ ಥ್ರೆಡ್ಡನ್ನು ನಾರ್ಮಲ್ ನೀಡಲ್ಗೆ ತೊಗೊಂಡಿದ್ದೀನಿ, ಪೋಣಿಸಿಟ್ಕೊಂಡಿದ್ದೀನಿ. ಈ ಥ್ರೆಡ್ಡನ್ನು ನೀವು ಪಲ್ಲು ಕಲರ್ ಯಾವುದಿರುತ್ತೋ ಅದು ತೊಗೋಬೇಕು, ಯಾಕಂದರೆ ಆ ಥ್ರೆಡ್ ನಮಗೆ ಕಾಣಿಸ್ಬಾರ್ದು. ಈ ಥರ ಮೊದಲು ಕಾಟನ್ ಥ್ರೆಡ್ಡಿಂದ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ನೀವು. ನಾನಿಲ್ಲಿ ಬಟ್ಟೆಗೆ ಮಾಡಿ ತೋರಿಸ್ತಿದ್ದೀನಿ. ನೀಟಾಗಿ ಮೊದಲು ಲಾಕ್ ಆಗಬೇಕದು. ಕಾಟನ್ ಥ್ರೆಡ್ಡೇ ಯೂಸ್ ಮಾಡಿ ಇಲ್ಲಿ ಹಾಕಬೇಕಾದ್ರೆ ಸೀರೆಗೆ ನೀವು, ಅಂದರೆ ಸ್ಟಿಚ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥ್ರೆಡ್ಡು. ಓಕೆ, ಲಾಕ್ ಆದಮೇಲೆ ಇವಾಗ ನಾನು ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಅಂದರೆ ಸೀರೆ ಹಾರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಬೀಡ್ಸ್ಗಳು. ಇಲ್ಲಿ ನಾನು 5 ಬೀಡ್ಸ್ಗಳನ್ನು ಹಾಕ್ತೀನಿ. ಈ ಥರ 5 ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ. 5 ಬೀಡ್ಸ್ ಹಾಕಿದೆ. ಇವಾಗ ಇಲ್ಲಿ ರೆಡಿ ಮಾಡ್ಕೊಂಡಿರೋ ಈ ಬಾಡಿ ಪಾರ್ಟನ್ನು ಹಾಕ್ಕೊಳ್ಳೋಣ ಬಟರ್ಫ್ಲೈದು. ಈ ಥರ ಮಿಡಲ್ನಲ್ಲಿ ಚುಚ್ಕೋಬೇಕು, ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಾಸ್ ಆಗುತ್ತೆ ಚುಚ್ಕೊಳ್ಳುವಾಗ, ನೀವು ನೀಟಾಗಿ ಸ್ಟ್ರೇಟಾಗಿ ಬರೋ ಥರ ಮಾಡಿಕೊಂಡು ಚುಚ್ಕೊಳ್ಳಿ. ಓಕೆ, ಈ ಥರ ಬರಬೇಕು. ಓಕೆ, ಈ ಥರ ಹಾಕಿದ ಮೇಲೆ ಇವಾಗ ಮತ್ತೆ ಬೀಡ್ಸ್ಗಳನ್ನು ಹಾಕಬೇಕು. ಮತ್ತು ಇಲ್ಲಿ ನಾನು 4 ಬೀಡ್ಸ್ಗಳನ್ನು ಹಾಕ್ತೀನಿ. ಮೊದಲು ಈ ಥರ ಚಿಕ್ಕ ರೌಂಡ್ ಬೀಡ್ಸು 4 ಹಾಕ್ತೀನಿ. ಅದಾದಮೇಲೆ ಒಂದು ಕ್ರೀಮ್ ಕಲರ್ ಈ ಪರ್ಲ್ ಬೀಡ್ ಇದನ್ನು ಹಾಕಿ, ಅದಾದಮೇಲೆ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್. ನೋಡಿ ಟೋಟಲ್ 6 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಈ ಥರ ಸರಿಸ್ಕೊಳ್ಳಿ. ಈಗ ಕೆಳಗಡೆ ಒಂದು ಗೋಲ್ಡ್ ಕಲರ್ ಬೀಡ್ ಇದೆಯಲ್ಲ, ಅದನ್ನು ಸ್ಕಿಪ್ ಮಾಡಿ ಈ ಪರ್ಲ್ ಬೀಡ್ ಇದೆಯಲ್ಲ, ಅಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ 4 ಬೀಡ್ ಇದೆಯಲ್ಲ ಗೋಲ್ಡ್ ಕಲರ್, ಅಲ್ಲಿವರೆಗೂ ನಾವು ಈ ನೀಡಲ್ನ ಈ ಥರ ತಗೊಂಡು ಹೊರಗಡೆ ತೆಗಿಬೇಕು. ಥ್ರೆಡ್ಡು ಕೆಳಗಡೆಯಿಂದ ತಗೋಬೇಕು. ಓಕೆ, ಈ ಥರ ತಗೊಳ್ಳಿ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ 4 ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಹಾಕ್ತೀನಿ. ನಾಲ್ಕು ಗೋಲ್ಡ್ ಕಲರ್ ಬೀಡು, ಅದಾದಮೇಲೆ ಒಂದು ಕ್ರೀಮ್ ಕಲರ್ ಪರ್ಲು, ಅದಾದಮೇಲೆ ಮತ್ತೆ ಒಂದು ಗೋಲ್ಡ್ ಕಲರ್. ಟೋಟಲ್ 6 ಬೀಡ್ಗಳನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಈ ಥರ ಸರಿಸ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಒಂದು ಬೀಡನ್ನು ಸ್ಕಿಪ್ ಮಾಡ್ಕೊಳ್ಳಿ. ಕೆಳಗಡೆ ಇರೋ ಗೋಲ್ಡ್ ಕಲರ್ ಬೀಡನ್ನು ಸ್ಕಿಪ್ ಮಾಡಿ ಆ ಪರ್ಲಿಂದ ಮೇಲ್ಗಡೆ 4 ಬೀಡ್ವರೆಗೂ ಈ ಥರ ತಗೊಂಡೋಗಬೇಕು ನೀಡಲ್. ಇದನ್ನು ಉಲ್ಟಾ ಕಡೆಯಿಂದ ಈ ಥರ ತಗೊಂಡೋಗಿ ನೋಡಿ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಇವಾಗ ಈ ನೀಡಲ್ನ ಕೆಳಗಡೆಯಿಂದ ಇಲ್ಲಿ ಬಾಡಿ ಪಾರ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ಕೆಳಗಡೆಯಿಂದ ಈ ನೀಡಲ್ನ ಚುಚ್ಚಿ ಮೇಲೆ ತರಬೇಕು. ಈಗ ಮತ್ತೆ ಮೇಲ್ಗಡೆ 5 ಬೀಡ್ಸ್ ಇದ್ದಾವಲ್ಲ,
ಅದ್ರ ಒಳಗಡೆಯಿಂದ ಮತ್ತೆ ಮೇಲೆ ತಗೊಂಡೋಗ್ಬೇಕು ನೀಡಲ್. ಈ ಮೇಲೆ 5 ಬೀಡ್ಸ್ ಇದೆಯಲ್ಲ, ಕೆಳಗಡೆಯಿಂದ ಮೇಲೆ ನೀಡಲ್ನ ತಗೊಂಡೋಗಿ. ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಈ ಥರ ತಗೊಳ್ಬೇಕು ನೀಡಲ್ಲು, ಮೇಲ್ವರೆಗೂ ಮಾಡಿಕೊಂಡು ಥ್ರೆಡನ್ನು ಮೇಲೆ ಎಳ್ಕೊಂಡು ಇವಾಗ ಲಾಸ್ಟಲ್ಲಿ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ಮತ್ತೆ ನಾವು ನೋಡಿ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಈ ಥರ 1-2 ಸಾರಿ ಸುತ್ತಕೊಂಡು ನೀಡಲ್ನ ಎಳ್ಕೊಂಡ್ರೆ ಟೈಟಾಗಿ ಬಿಡುತ್ತೆ ಫ್ರೆಂಡ್ಸ್. ಆ ಥರ 2-3 ಸಾರಿ ಮಾಡಿ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಆದಷ್ಟು ಪಲ್ಲು ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ, ಹಾಗೆ ಕಾಟನ್ ಥ್ರೆಡನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಕುಚ್ಚು ಕ್ರೋಶ ಕುಚ್ಚು ಬೇಡ, ಹಾಗೆ ಬೇಬಿ ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ. ಇದನ್ನು ನಮಗೆ ಎಷ್ಟು ಬೇಕೋ ಡಿಸ್ಟೆನ್ಸ್ ಒಂದರಿಂದ ಇನ್ನೊಂದು ಅಂತ ನೋಡ್ಕೊಳ್ಳೋಣ. ನೋಡಿ ಈ ಥರ ಫೋರ್ಕಿಂದ ನಾವು ಬಟರ್ಫ್ಲೈ ಕುಚ್ಚನ್ನು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು. ಈಗ ನೋಡಿ ನಾನು ಟೇಪಿಂದ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿಕೊಂಡು. 2 ಇಂಚಿಗೆ ಒಂದು ಮಾಡ್ಕೋತೀನಿ. ನಿಮ್ಗೆ ಇನ್ನೂ ಹತ್ರ ಬೇಕಂದರೆ 1.5 ಇಂಚ್, 1 ಇಂಚ್ ಅಂದರೆ ಪೂರ್ತಿ ಹತ್ರ ಆಗುತ್ತೆ. 1.5 ಇಂಚಿಗೆ ಅಥವಾ 2 ಇಂಚಿಗೆ ಮಾಡ್ಕೋಬೋದು. ಇನ್ನೂ ದೂರ ಬೇಕಿದ್ದರೆ ಮಾಡ್ಕೊಳ್ಳಿ. ಜಾಸ್ತಿ ಹತ್ರ ಆದರೆ ಅಷ್ಟು ನೀಟಾಗಿ ಬರೋದಿಲ್ಲ. ನಾನಿಲ್ಲಿ 3 ಮಾಡ್ಕೋತಿದ್ದೀನಿ. ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ ನೋಡಿ ನಿಮಗೆ. 2 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ 2 ಮಾರ್ಕ್ ಕಾಣಿಸ್ತಿದೆಯಲ್ಲ, ಈ ಕಡೆ ನಾನು ಸ್ವಲ್ಪ ಅದನ್ನು ಮಾರ್ಕ್ ಮಾಡ್ಕೊಳ್ಳುವಾಗ ಒಳಗಡೆ ಇಟ್ಕೊಂಡಿದ್ದೆ ಟೇಪನ್ನು, ಅದಕ್ಕೋಸ್ಕರ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಲಾಕ್ ಆದಮೇಲೆ 5 ಬೀಡ್ಸ್ಗಳನ್ನು ಹಾಕ್ತೀನಿ. ಈ ಥರ 5 ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. 5 ಬೀಡ್ಗಳನ್ನು ಹಾಕಿದ ಮೇಲೆ ಈಗ ಈ ರೆಡಿ ಮಾಡ್ಕೊಂಡಿರೋ ಬಾಡಿ ಪಾರ್ಟನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಈ ಥರ ಹಾಕ್ಕೊಳ್ಳಿ. ಈಗ ಮತ್ತೆ 4 ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ಬೀಡ್ಸ್ಗಳಷ್ಟೇ ಫ್ರೆಂಡ್ಸ್, ಕ್ರಿಸ್ಟಲ್ಸ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸ್ವಲ್ಪ ಮೀಡಿಯಮ್ ಸೈಜ್ ಇರೋದು ಕೆಳಗಡೆ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಲ್ ಹಾಕಿದ್ದೀನಲ್ಲ, ಅಲ್ಲಿ ಒಂದು ಕ್ರಿಸ್ಟಲ್ ಬೀಡ್ಗಳನ್ನ ಯೂಸ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಈಗ ನೋಡಿ ಕೆಳಗಡೆ ಒಂದು ಬೀಡನ್ನು ಸ್ಕಿಪ್ ಮಾಡಿ ಇಲ್ಲಿಂದ ಮೇಲ್ಗಡೆ ತೊಗೊಂಡೋಗ್ತೀನಿ ನೀಡಲ್ನ. ಫಸ್ಟ್ ಒಂದು ಮಾಡ್ಕೊಂಡಿದ್ದೀನಲ್ಲ ಅದೇ ಥರ ಮಾಡ್ತೀನಿ ಇಲ್ಲೂ ಕೂಡ. ಈ ಥರ ಮಾಡಿಕೊಂಡು ಈ ನೀಡಲ್ನ ಮೇಲ್ಗಡೆ ತೊಗೋಬೇಕು. ಓಕೆ, ಇವಾಗ ಮತ್ತೆ ಬೀಡ್ಸ್ಗಳನ್ನು ಹಾಕ್ಕೊಳ್ಳೋಣ. ಇನ್ನೊಂದು ಮಾಡ್ಕೋಬೇಕಲ್ಲ, ಇಲ್ಲಿ 3 ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಹಾಕಿದ್ದೀನಲ್ಲ ಬೀಡ್ಸ್ಗಳು 2 ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ 3 ಕೂಡ ಮಾಡ್ಕೋಬೋದು ನೀವು. ಕೆಳಗಡೆ ಹ್ಯಾಂಗಿಂಗ್ ಥರ ಬರುತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ನೀವು ಕಲರ್ ಹೋಗದೇ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ. ಶಾಪಲ್ಲಿ ತೊಗೋಬೇಕಾದ್ರೆ ನೀವು ಮೊದಲೇ ಕೇಳಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾವಾಗಲೂ ಕಲರ್ ಹೋದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಯಾವ ಬೀಡ್ ಕಲರ್ ಹೋಗೋದಿಲ್ಲ ನೋಡಿಕೊಂಡು ಆ ಶಾಪಲ್ಲಿ ಕಲರ್ ಹೋಗದೇ ಇರೋ ಬೀಡನ್ನು ಕೇಳಿ ನೀವು ಪರ್ಚೇಸ್ ಮಾಡಿ. ಥ್ರೆಡ್ ಕೂಡ ಅಷ್ಟೇ, ಕಂಪ್ನಿ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ನಾರ್ಮಲ್ ಥ್ರೆಡ್ ಸಾದಾ ಇದ್ದರೆ ಅದು ಅಷ್ಟು ಶೈನಿಂಗ್ ಇರೋದಿಲ್ಲ, ಹಾಗೆ ಕಟ್ಟಾಗುತ್ತೆ ಬೇಗ. ಹಾಗಾಗಿ ಚೆನ್ನಾಗಿರೋ ಥ್ರೆಡ್ಡನ್ನು ಯೂಸ್ ಮಾಡ್ಕೊಳ್ಳಿ, ಸಿಲ್ಕ್ ಥ್ರೆಡ್ ಕೂಡ. ಈಗ ನೋಡಿ ಕೆಳಗಡೆಯಿಂದ ಇವಾಗ ಈ ಥರ ನೀಡಲ್ನ ಚುಚ್ಚಿ ಮೇಲೆ ತಗೊಂಡೋಗ್ತೀನಿ ಇದನ್ನು. ಈಗ ಮೇಲ್ಗಡೆ 5 ಬೀಡ್ ಇದೆಯಲ್ಲ, ಅದನ್ನು ಕೂಡ ಕೆಳಗಡೆಯಿಂದ ನೀಡಲ್ನ ಚುಚ್ಕೊಂಡು ಮೇಲೆ ತಗೊಂಡು ಹೋಗ್ತೀನಿ. ಮತ್ತೆ ಇಲ್ಲಿ ಮಾಡ್ಕೊಳ್ಳುವಾಗ ಬೀಡ್ ಒಳಗಡೆ ಥ್ರೆಡ್ ಹೋಗಿ ಅದು ಸ್ವಲ್ಪ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ನೀವು ಹಾಕ್ತಾ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಹಾಕಬೇಕಾಗುತ್ತೆ ಯಾವಾಗಲೂ. ಓಕೆ ನೋಡಿ, ಈ ಥರ ಹೊರಗಡೆ ತಂದು ಇಲ್ಲಿ ನಾನಿವಾಗ ಮತ್ತೆ ಲಾಕನ್ನು ಮಾಡ್ಕೋತೀನಿ ಮೇಲ್ಗಡೆ. ಫಸ್ಟ್ ಒಂದು ಮಾಡ್ಕೊಂಡಲ್ಲ ಅದೇ ಥರ ಇಲ್ಲೂ ಕೂಡ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ 1-2-3 ಸರಿ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡ್ಬಿಡಿ. ಓಕೆ, ಥ್ರೆಡನ್ನು ಕಟ್ ಮಾಡ್ಕೋತೀನಿ ಇಲ್ಲಿ ಒಂದು ಸಲ ಈ ಥರ ಲಾಕ್ ಮಾಡಿಕೊಂಡು. ಈಗ ಇನ್ನೊಂದಿದೆಯಲ್ಲ ಅದನ್ನು ಮಾಡಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಅಂತ.
ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. 3 ಮಾಡ್ಕೊಂಡಿದ್ದೀನಿ. ಬಟರ್ಫ್ಲೈ ಡಿಸೈನ್ನ ಮಾಡಿ ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಫೋರ್ಕನ್ನು ಯೂಸ್ ಮಾಡಿ. ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು. ಯಾವುದೇ ರೀತಿಯ ಕ್ರೋಶ ಇಲ್ಲ, ಬೇಬಿ ಕುಚ್ಚಿ ಇಲ್ಲ. ಈ ಥರ ಓನ್ಲಿ ಬೀಡ್ಸ್ ಹಾಗೆ ಫೋರ್ಕ್ ಹಾಗೆ ಸಿಲ್ಕ್ ಥ್ರೆಡ್ ಹಾಗೆ ನಾರ್ಮಲ್ ನೀಡಲಿಂದ ಮಾಡಿ ತೋರಿಸಿದ್ದೀನಿ. ಇದಕ್ಕೆ 400ಇಂದ 450ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗುತ್ತೆ ನಿಮಗೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.